ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ. ಇವತ್ತು ಆ್ಯಕ್ಚುಲಿ ಭಗವಂತನ ಆಶೀರ್ವಾದ ಯಾವ ಥರ ಆಯಿತು ಅಂತಂದರೆ, ನಾನು ಇವತ್ತು ಆ್ಯಕ್ಚುಲಿ ರೆಕಾರ್ಡ್ ಮಾಡಿರಲಿಲ್ಲ ಆಯಿತಾ. ಬೆಳಗ್ಗೆ 8 o'clock ಹಾಕ್ತಾಯಿದ್ದೆ ಅಲ್ವಾ, ಆಗಿರಲಿಲ್ಲ. ಸೊ ಇವಾಗ ನೋಡಿದ್ರೆ ಮತ್ತೆ 7 ಇತ್ತು. ಸೊ ಅದೇ ಸೈನ್ ಕೊಡ್ತಾ ಇದ್ದಾರೆ ಭಗವಂತ, ಕಂಟಿನ್ಯೂ ಮಾಡು ಅಂತ. ಸೊ ಅದಕ್ಕೆ ಇವಾಗ ಮತ್ತೆ ವಾಪಸ್ ಅರ್ಜೆಂಟಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಓಕೆನಾ. ಸೊ ನೋಡೋಣ ಏನು ಹೇಳ್ತಾರೆ ಭಗವಂತ ಇವಾಗ ಅಂತ. ಇನ್ನೂ 777 ಇವರ ಇನ್ನೇನು ಷಡ್ಯಂತ್ರ ನಡೀತಾ ಇದೆ, ಏನು ಮಾಡ್ತಾ ಇದ್ದಾರೆ ನೋಡ್ಬಿಡೋಣ ಫಸ್ಟು. ಬಾಬಾ ಏನು ಹೇಳಬೇಕು ಹೇಳಿಬಿಡಿ, ಏಕೆಂದರೆ ಇದು ಕ್ವಿಕ್ ರೆಕಾರ್ಡಿಂಗ್ ಮಾಡಬೇಕು ಅನ್ನೋ ಥರನೇ ಲೈಕ್ ಫೋನಲ್ಲಿ ತೋರಿಸಿದ್ದು 77 ಅಂತ. ಸೊ ಹಾಗಾಗಿ ಮತ್ತೆ ನನಗೇ ನಗಬೇಕಾ ಅಳಬೇಕಾ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಾಗಿ, ಓಕೆನಾ. ಸೊ ಇನ್ನೂ ಏನೋ ಮಾಡ್ತಾ ಇದ್ದಾರೆ ಆಯಿತಾ, ಖಂಡಿತ ಇನ್ನೂ ಏನೋ ನಡೀತಾ ಇದೆ. ಇನ್ನೂ ಅವ್ರ ಪಾಪದ ಬುತ್ತಿ ತುಂಬಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೋಡೋಣ ಇನ್ನೇನು ಬರುತ್ತೆ ಅಂತ. ಬಾಬಾ ಪ್ಲೀಸ್ ಗೈಡ್ ಮಾಡಿ, ಇನ್ನೇನು ಹೇಳಬೇಕು. ಎಸ್ ಬಾಬಾ. ಓ ಮೈ, ಅವರ ಹೃದಯ ಒಡೆದು ಹೋಗಿದೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅವರು ಫುಲ್ ಟೆನ್ಷನಲ್ಲಿದ್ದಾರೆ. 7 ಜನರಲ್ಲಿ 3 ಜನ ಟೆನ್ಷನಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ. ಅದರಲ್ಲಿ ಒಂದು ಕ್ವೀನ್ ಆಫ್ ವಾಂಡ್ಸ್ ಅಂತಿದ್ದಾರೆ. ಏನೇನು ಆ್ಯಕ್ಷನ್ ತಗೋತಿಯಮ್ಮ, ಸುಮ್ಮನಿರೋಕ್ಕಾಗಲ್ವಾ? ಇನ್ನೂ ಮಾಡ್ತಾ ಇರೋದು ಆಯಿತಾ. ಅದು 7 ಜನರಲ್ಲಿ 2 ಲೇಡೀಸ್ ಅಂತ ತೋರಿಸಿದ್ರು, ಅದರಲ್ಲಿ ಒಬ್ಬರು ಬಂದರು ಆಯಿತಾ. ಇವರ ಹೃದಯಾಘಾತ ಆಗೋ ಥರ ಆಗೋಗಿದೆ. ಯಾಕೆಂದರೆ ಅವ್ರು ಅಂದ್ಕೊಳ್ತಿರೋದು ನಡೀತಾ ಇಲ್ವಲ್ಲ ಅಂತ ಬೇಜಾರಾಗ್ಬಿಟ್ಟಿದೆ. ನನಗೆ ನಗುನೇ ಬರ್ತಾಯಿದೆ ನಿಜವಾಗ್ಲೂ, ಆ ಥರ ಆಗ್ತಾಯಿದೆ. ಏನು ಮಾಡೋದು ನೋಡಿ. 7 ಮುಗೀತು ಕತೆ ನೋಡಿ. 7 ಅದಕ್ಕೆ ಭಗವಂತ ತೋರಿಸಿದ್ರು. ನಾನು ಕ್ವಿಕ್ಕಾಗಿ ಅದಕ್ಕೆ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಅದಕ್ಕೆ ಬಿಹೈಂಡ್ ಕ್ಯಾಮ್ರಾ ಇದ್ದೀನಿ, ಓಕೆನಾ. ಫ್ರಂಟ್ ಕ್ಯಾಮ್ರಾ ಇಲ್ಲ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾನು ಯೋಚನೆ ಮಾಡ್ತಾಯಿದ್ದೀನಿ ಆದಷ್ಟು ಜಾಸ್ತಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಇಲ್ಲ ಅಂತಂದರೆ ಏನಾಗುತ್ತೆ, ಮತ್ತೆ ಇನ್ಯಾವುದಾದ್ರೂ ಅರ್ಜೆಂಟ್ ಕೇಸ್ ಅಂತ ಬರುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಆಯಿತಾ. ಅವತ್ತಿಗೆ ಅಂತ ಮಾಡಿರಲ್ಲ. ಸೊ ಎಷ್ಟು ಆಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ, ಸೊ ದಟ್ ನಿಮಗೂ ಮಿಸ್ ಆಗಬಾರ್ದು. ಮತ್ತು ಪಾಪ ಕಾಯ್ತಾ ಇರ್ತೀರಾ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಮೈ ಮ್ಯಾಜಿಕಲ್ ಮೀಡಿಯಾ 279 ಫ್ಯಾಮಿಲಿ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್, ಓಕೆನಾ. ಥ್ಯಾಂಕ್ ಯು. ಸೊ ಇದು ಆ್ಯಕ್ಚುಲಿ ನೋಡಿ ಮತ್ತೆ 7 ಅಂತಲೇ ಬಂದಿದೆ ಆಯಿತಾ. ನಾನು ಇನ್ನೇನು ಹೇಳಲಿ, ಇದಕ್ಕೆ ತೋರಿಸಿದ್ರು ಭಗವಂತ. ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಹೇಳ್ಬಿಡ್ತೀನಿ ನೋಡಿ ಫಸ್ಟು. ಇವರ ಹೃದಯ ಒಡೆದು ಹೋಗಿದೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾತಕ್ಕೆ ಅಂತಂದರೆ, ಇವರು ಕ್ವೀನು, ಅವ್ರಿಗೇನಾಗಿದೆ ಬಿತ್ತು ನೋಡಿ. ಇನ್ನೊಂದು ನೈಟ್ ಆಫ್ ವಾಂಡ್ಸ್ ಇವರ ಮಗ ಅಂತ ತೋರಿಸ್ತಾ ಇದ್ದಾರೆ. ಇವರಿಬ್ಬರು ಮೇಜರು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೆಂಟ್ಸು. ಈ 7 ಜನರಲ್ಲಿ ಇವರಿಬ್ಬರು ಮೇಯ್ನ್ ಪಾರ್ಟಿಸಿಪೆಂಟ್ಸ್. ಇನ್ನೂ ಒಂದಿತ್ತು ಆ್ಯಕ್ಚುಲಾಗಿ ಇದು ಇನ್ನೊಂದೇನಂತಂದರೆ, ಇದು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗಲ್ಲ. 7 ಜನ ಆಯಿತಾ. ಇದರಲ್ಲಿ ಏನಂತಂದರೆ ಏನೋ ಬೇಜಾರೇನು ಅಂತಂದರೆ, ಆ್ಯಕ್ಚುಲ್ ಹಸ್ಬೆಂಡ್ ಆರ್ ವೈಫ್ ಯಾರು ಅವರ ಫ್ಯಾಮಿಲಿಗೋಸ್ಕರ ಅಂತ ಆಯಿತಾ ಸೇಫ್ ಗಾರ್ಡ್ ಮಾಡಬೇಕು. ಅವರ ತಂದೆ ತಾಯಿ ಕಡೆ ಸೇರಿ ಆಯಿತಾ, ಅವ್ರ ಓನ್ ಪೇರೆಂಟ್ಸ್ ಜೊತೆ ಮತ್ತು ಅವ್ರ ಬ್ರದರ್ಸ್ ಅವ್ರ ಜೊತೆ ಸೇರಿ ಅನ್ಯಾಯವಾಗಿ ಈ ಥರ ನೆಗೆಟಿವಿಟಿ ಮಾಡ್ತಿದ್ದಾರೆ ಅನ್ನೋದಕ್ಕೋಸ್ಕರನೇ ಭಗವಂತ ಈ ಥರ ಮಾಡು ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದನ್ನ ನಿಜವಾಗ್ಲೂ ನನಗೂ ಗೊತ್ತಿರಲಿಲ್ಲ ಅಲ್ವಾ. ಲೈಕ್ ನಂಗೆ ಹೆಂಗೆ ಗೊತ್ತಾಗುತ್ತೆ, ಭಗವಂತ ಯಾರು ಎನರ್ಜಿ ಪಿಕ್ ಮಾಡ್ತಾರೆ ಅವ್ರ ಎನರ್ಜಿ ಕ್ಯಾರಿ ಫಾರ್ವರ್ಡ್ ಆಗ್ತಾ ಹೋಗುತ್ತೆ. ಇದಂತೂ ಸೂಪರ್ ಡೂಪರು. ಇನ್ನೂ ಮುಗಿತಿಲ್ಲ ಅವ್ರದ್ದು. ಈಗ ಅವ್ರಿಗೇ ಬೇಜಾರಾಗ್ಬಿಟ್ಟಿದೆ, ಫುಲ್ ಆಫ್ ಸ್ಯಾಡ್ನೆಸ್ಸು, ತುಂಬ ಸ್ಯಾಡ್ ಆಗಿಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಓಕೆ, ಇನ್ನೇನು ಹೇಳ್ತಾರೆ ನೋಡಿ. ಇದು ನಿಮ್ಮ ಫ್ಯಾಮಿಲಿಯವರೇ ದುಡ್ಡಿಗೋಸ್ಕರನೇ ಮಾಡ್ತಾ ಇರೋದು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಫ್ಯಾಮಿಲಿಯವರೇ ಅಫ್ಕೋರ್ಸು. ಇವ್ರಿಗೆ ಕಣ್ಣು ಏನು ಅಂತಂದರೆ ನಿಮ್ಮ ಮೇಲೆ ಕಣ್ಣು ಇದೆ. ಇವ್ರು ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಭಗವಂತ, ನಿಮ್ಮ
ನಿಮ್ಮ ಯಾರು ಪೂರ್ವಜರು ಅಥವಾ ನಿಮ್ಮ ಭಗವಂತ, ನಿಮ್ಮ ಶ್ರದ್ಧೆ ಭಕ್ತಿ ಯಾರಲ್ಲಿದೆ, ಅವರು ಯಾವ ಥರ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇವ್ರು ತೊಗೊಳ್ತಿರೋ ಆ್ಯಕ್ಷನ್ನು ಒಂದೊಂದೇ ಕಳಿಸ್ತಾ ಇದ್ದಾರೆ ಆಯಿತಾ. ಇದು ನಿಮ್ಮದೇ ಏನೋ ಎನರ್ಜಿ ಆಯಿತಾ. ನಿಜವಾಗ್ಲೂ ಯಾಕೆ ಈ ಥರ ಮಾಡ್ತಾರೋ, ತಲೆ ಸರಿಗಿಲ್ಲ ಅಷ್ಟೇ ಇವ್ರುಗಳಿಗೆ ಆಯಿತಾ. ಅದಕ್ಕೆ ಮತ್ತೆ ಮಾಡು ಇಮಿಡಿಯೇಟ್ ಅಂದರು. ಓಕೆ, ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಓಕೆನಾ. ಹಾಂ, ಇದು ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ, ಫಸ್ಟ್ ಆಫ್ ಆಲು ನಿಮಗೆ ಪ್ರೊಟೆಕ್ಷನ್ ಯಾವ ಥರ ಇದೆ, ಭಯಂಕರ ಪ್ರೊಟೆಕ್ಷನ್ ಇದೆ ನಿಮ್ಮ ಮೇಲೆ, ಆಸ್ತಿ ಮೇಲೆ ಕಣ್ಣಿದೆ, ನಿಮ್ಮ ಮಕ್ಕಳ ತನಕನೂ ಬಿಟ್ಟಿಲ್ಲ ಆಯಿತಾ. ಓಕೆ, ಆ್ಯಂಡ್ ನಿಮಗೆ ಯಾವ ಥರ ತಡೆ ಹಾಕ್ತಾಯಿದ್ರು ಅಂದರೆ, ಒಂದಾಗುತ್ತೂ ಒಂದು ತಡೆ ಹಾಕಿದ್ದಾರೆ, ಅದೇ ಥರ ಪ್ರೊಟೆಕ್ಟ್ ಕೂಡ ಮಾಡಿದ್ದೀನಿ ನಾನು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಓಕೆನಾ. ಓಯ್ ನಾನು ಇದೀನಲ್ವಾ, ಯಾಕೆ ಯೋಚನೆ ಮಾಡ್ತೀಯಾ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದು ಕತೆ ನೋಡಿ. 9 ನೋಡಿ, ನಂಬಿದ್ರೆ ನಂಬು, ಬಿಟ್ಟರೆ ಬಿಡಿ ಅಂತಂದರೆ ಇವಾಗಿನ್ನೂ ಅದನ್ನೇ ಹೇಳ್ತಾ ಇದ್ದಾರೆ. ನೀನು ಎಂತೆಂಥ ಪರಿಸ್ಥಿತಿಯಿಂದ ಆಚೆ ತಂದಿದ್ದೀನಿ ಗೊತ್ತಾ ನಿನಗೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಆಯಿತಾ. ಸಖತ್ ಮಾಡಿದ್ದಾರೆ. ಯಾವ ಥರ ನೆಗೆಟಿವಿಟಿ ಮಾಡಿದ್ದಾರೆ ಅಂತಂದರೆ, ನೀವು ಒಂದೊಂದು ಸಲಕ್ಕೂ ಫೇನಿಕ್ಸ್ ಥರ ಎದ್ದೆದ್ದು ಬಂದಿದ್ದೀರಾ ಅಂತ ಮತ್ತೆ ತೋರಿಸ್ತಾ ಇದ್ದಾರೆ. ಸೊ ಈ ಥರ ಆ್ಯಕ್ಷನ್ ಎಲ್ಲ ತಗೊಳ್ಳೇಬಾರ್ದು ಆಯಿತಾ. ಅದು ನಿಮ್ಮ ಎಗೇನ್ಸ್ಟ್ ತಗೋತಾ ಇರೋದು. ನಾನು ಇನ್ನೇನು ಹೇಳೋದು. ಇವ್ರು ಯಾವ ಥರ ಅಂತಂದರೆ, ನೋಡಿ ಈ ಕಾರ್ಡ್ಸ್ ಬಂತಾ, ಈಗ ಬೇರೆ ಡೆಕ್ಕಿಂದ ತೆಗಿತೀನಿ. ಓಕೆನಾ. ಇನ್ನೊಂದೆರಡು ಕಾರ್ಡ್ಸ್ ತೆಗಿಲ್ಲ ಬಾಬಾ. ನೋಡೋಣ ಇದಕ್ಕೇನು ಹೇಳ್ತಾರೆ ಅಂತ. ಎಸ್ ಬಾಬಾ, ಇಲ್ಲಿ ಮಾಡ್ತಿರೋ ಅವ್ರ ಪರಿಸ್ಥಿತಿ, ಅವ್ರು ಬೇಜಾರಾಗ್ಬಿಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದೀರಾ. ಯಾರು ಕ್ವೀನ್ ಆಫ್ ವಾಂಡ್ಸ್ ಬೇಜಾರಾಗಿದ್ದಾರೆ ಅಂತ. ಇನ್ನೇನು ನಡೀತಿದೆ ಅವರ ತಲೆಯಲ್ಲಿ, ಇನ್ನೇನು ಮಾಡ್ತಾ ಇದ್ದಾರೆ, ಮತ್ತು ಈ ನೈಟ್ ಆಫ್ ವಾಂಡ್ಸ್ ತಲೆಯಲ್ಲಿ ಇನ್ನೇನು ನಡೀತಾ ಇದೆ, ಏನು ಮಾಡಬೇಕು ಅಂತಿದ್ದಾರೆ, ನೆಕ್ಸ್ಟ್ ಇನ್ನೇನು ಆ್ಯಕ್ಷನ್ ತೊಗೋಬೇಕು ಅಂತಿದ್ದಾರೆ. ಬಾಬಾ ಪ್ಲೀಸ್ ಗೈಡ್ ಮಾಡಿ. ತ್ರೀ ಆಫ್ ಸೋರ್ಡ್ಸ್ ಬಗ್ಗೆ ಹೇಳಿ ಬಾಬಾ, ಇನ್ನೇನು ಹೇಳಬೇಕು. ಏಯ್ಟ್ ಆಫ್ ಸೋರ್ಡ್ಸ್, ಇದು ಡೆಫಿನೆಟಾಗಿ ಹೇಳ್ತೀನಿ ಪಾಪ. ಇದು 8 ಇದೇನು ಹೇಳ್ತಾ ಇದ್ದಾರೆ, ನಿಮ್ಮನ್ನ ಯಾವ ಥರ ಕ್ಲೋಸ್ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತ ಗೊತ್ತಾ. ನೀವು ಒಂಥರ ನಿಮ್ಮನ್ನು ಒಬ್ಬಂಟಿ ಮಾಡಿಬಿಟ್ಟು ಆಯಿತಾ, ಫ್ಯಾಮಿಲಿಯವರೇನೇ ಇದು ಆಯಿತಾ. ಮಹಾನ್ ಅಂದರೆ ಮಹಾನ್ ಇವರು. ನಿಮ್ಮನ್ನು ಫ್ಯಾಮಿಲಿಯವರೇನೇ, ನಿಮ್ಮ ಮೇಲೆ ಫ್ಯಾಮಿಲಿ ಮೇಲೇ ಕಣ್ಣು ಆಯಿತಾ. ಫ್ಯಾಮಿಲಿ ನಿಮ್ಮ ಮೇಲೆ ಕಣ್ಣು, ನಿಮ್ಮ ಫ್ಯಾಮಿಲಿ ಬಗ್ಗೆ ಕಣ್ಣು. ಅನ್ಫಾರ್ಚುನೇಟ್ಲಿ ಇದು ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮ ಹಸ್ಬೆಂಡ್ ಅಥವಾ ವೈಫ್. ಅದಕ್ಕೆ ನಾನು ಹೇಳ್ತಾ ಇರೋದು, ಇದು ಎಲ್ರಿಗೂ ಮ್ಯಾಚ್ ಆಗೋಲ್ಲ. ಬಟ್ ನೀವು ಅರ್ಥ ಮಾಡ್ಕೋಬೇಕು ಹೆಂಗೆ ಮ್ಯಾಚ್ ಆಗ್ತಿದೆ ಅಂತ ಆಯಿತಾ. ಹೇಗೆ ಅನ್ವಯಿಸ್ಕೋತೀರಾ ಹಾಗೆ ಅನ್ವಯಿಸ್ಕೊಳ್ಳಿ. ಬಟ್ ಇದು ಮಾತ್ರ ಅವ್ರು ಮಾಡ್ತಿರೋ ಅನ್ಯಾಯ ನಿಜ, ಅವ್ರು ಕಳಿಸ್ತಿರೋ ನೆಗೆಟಿವಿಟಿ ನಿಜ ಆಯಿತಾ. 3 ಜನ ಸೇರಿ ತುಂಬ ಭಯಂಕರ ನೆಗೆಟಿವಿಟಿ ಮಾಡಿದ್ರು, 3 ಜನ ಅಂತಲೂ ತೋರಿಸ್ತಾ ಇದ್ದಾರೆ ಆಯಿತಾ. ಆ್ಯಂಡ್ ಸೊ ಓಕೆ, 3 ಜನ ಲೇಡೀಸ್ ಕೂಡ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರಪ್ಪ. ಓಕೆನಾ. 3 ಜನ ಲೇಡೀಸ್ ಕೂಡ ಇರ್ಬೋದು ಆ ಥರ. ಸೊ ಒಂದಂತೂ 3 ಜನರಲ್ಲಿ ಅದರಲ್ಲಿ ಒಂದು ಮಗ, ಅವ್ರದ್ದೇ ಮಗ ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಬಂದಿರೋ ಪ್ರಕಾರ ಹೇಳ್ತಾ ಇದ್ದೀನಿ, ಮಗನಾರು ಇರ್ಬೋದು, ಮಗಳಾರು ಇರ್ಬೋದು. ಸೊ ನಿಮ್ಮ ಲೈಫ್ ಸಿಚುಯೇಷನ್ ನಿಮಗೆ ಗೊತ್ತು ಆಯಿತಾ. ಇಲ್ಲೇನು ಕಾರ್ಡ್ಸ್ ಬರ್ತಿದೆ ನಾನು ಅದೇ ಥರ ಹೇಳ್ತಾ ಹೋಗ್ತಾ ಇದ್ದೀನಿ. ಆ್ಯಂಡ್ ಟ್ಯಾರೋಲಿ ಯಾವತ್ತೂ ಜೆಂಡರ್ ಇರೋದಿಲ್ಲ, ಮೇಲು ಫೀಮೇಲ್ ಆ ಥರ ಇರೋದಿಲ್ಲ. ಸೊ ಇಲ್ಲಿ ಏನು ಬರ್ತಿದೆ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಸಿಚುಯೇಷನ್ ಪ್ರಕಾರ ನೀವು ಅದನ್ನು ಅನ್ವಯಿಸ್ಕೊಳ್ಬೇಕಾಗತ್ತೆ. ಓಕೆನಾ. ಆ್ಯಂಡ್ ಬರೀ ಅಷ್ಟೇ ಅಲ್ಲ, 3 ಜನಕ್ಕೆ ತುಂಬ ಬೇಜಾರಾಗ್ಬಿಟ್ಟಿದೆಯಂತೆ, 3 ಜನಕ್ಕೆ ಮನಸ್ಸು ಒಡೆದು ಹೋಗ್ಬಿಟ್ಟಿದೆ ಅಂತ ತೋರಿಸ್ತಾ ಇದ್ದಾರೆ. ಅವ್ರು ಏನು ಅಂದ್ಕೊಂಡ್ರು ನಡೀತಾ ಇಲ್ಲ, ಆಗ್ತಾ ಇಲ್ಲ, ಇನ್ನೇನು ಮಾಡೋಕ್ಕೆ ಸಾಧ್ಯ, ಇನ್ನು ಹೇಗೆ ನಿಮ್ಮನ್ನು ಮುಗಿಸೋಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರೊಟೆಕ್ಷನ್ ಯಾವ ಥರ ಇದೆ ತೋರಿಸ್ತಾ ಇದ್ದಾರೆ ಮತ್ತೆ. ಇಲ್ಲಿ ಮತ್ತೆ ಅದನ್ನೇ ಹೇಳ್ತಾ ಇದ್ದಾರೆ. 8 ಆಫ್ ಸೋರ್ಟ್ಸ್ ಬಂದಿದೆ. ಸೊ ಹೇಗೆ ಅಂತಂದರೆ, ನಿಮ್ಮನ್ನು ಫಸ್ಟ್ ಆಫ್ ಆಲ್ ಒಂಟಿ ಮಾಡಬೇಕು. ಅದೊಂದು ಪ್ಲ್ಯಾನ್ ಮಾಡಿದರು, ಅದು ಮಾಡಿದ್ದಾರೆ
ಮಾಡಿದ್ದಾರೆ 100%. ನಿಮ್ಮನ್ನು ಒಂಟಿ ಅಂದರೆ ದೂರ ಮಾಡಬೇಕು ಅಂತ ಮಾಡಿದ್ದಾರೆ. ಜೊತೆಗೆ ನಿಮ್ಮನ್ನು ಏಕಾಂಗಿ ಮಾಡಿ ನಿಮಗೆ ಒಂದು ಹೆಲ್ಪ್ ಸಹಾಯ ಬೇಕು ಅಂದ್ರೂ ಸಹಾಯ ಸಿಗಬಾರ್ದು ಯಾರ ಕಡೆಯಿಂದನೂ. ಅಂದರೆ ನಿಮಗೆ ನಿಮ್ಮ ಹಸ್ಬೆಂಡ ಅಥವಾ ನಿಮ್ಮ ವೈಫ್ಗ ಅವ್ರ ಕಡೆಯಿಂದನೂ ಸಹಾಯ ಸಿಗಬಾರ್ದು, ಯಾರಿಂದನೂ ಸಹಾಯ ಸಿಗಬಾರ್ದು. ನೀವೇನು ಹೇಳ್ಕೊಳಕ್ಕೂ ಆಗಬಾರ್ದು. ಒಂಥರ ಮೆಂಟಲಿ ಸಿಕ್ ಅನ್ನೋ ಥರ ನಿಮ್ಮನ್ನು ಎಲ್ಲರೂ ಮುಂದೆ ತೋರಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮೆಂಟಲಿ ಸಿಕ್ ಅಂತ ಕೇಳಿಸ್ತಾ ಇದೆ. ಓಕೆ, ಇನ್ನೇನು ಮಾಡಿದ್ದಾರೆ ಬಾಬಾ? ಇನ್ನೇನು ಇವರು ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ? ನೋಡಿ, ಎಷ್ಟು ಸಲ ಶಫಲ್ ಮಾಡಿದ್ರೂ ಮತ್ತೆ 9 ಆಫ್ ಸೋರ್ಟ್ಸ್ ಬರ್ತಾ ಇದೆ. ಆಯಿತಾ, ಸೇಮ್ ಇದೇ ಕಾರ್ಡ್ಸೇ ಬಂದಿದೆಯಪ್ಪ. ನೋಡಿ ಬೇಕಾದರೆ ಅರ್ಲಿಯರ್ ವಿಡಿಯೋ ನೋಡಿ, 7 ಅಂತ ಇರೋದು ಎಸ್ಪೆಷಲಿ ಇದ್ದೇ ಕಾರ್ಡ್ಸ್ ಬರುತ್ತೆ. ಆಯಿತಾ, ಸೊ ಇಲ್ಲಿ ಏನಂತಂದರೆ ಮತ್ತೆ 9 ಆಫ್ ಸೋರ್ಟ್ಸ್ ಬರ್ತಾ ಇದೆ. ನೀವು ಬದುಕಿರೋದೇ 8 to 9 ಕಂಟಿನ್ಯೂಸ್ ಆಗಿ ಮಾಡ್ತಾನೂ ಇದ್ದಾರೆ. ಜೊತೆಗೆ ನೀವು ಇರೋದೇ ಅವ್ರಿಗೆ ಸಹಿಸೋಕ್ಕಾಗ್ತಿಲ್ಲ ಅಂತಿದ್ದಾರೆ. ನೋಡಲಾರೆ ನಿನ್ನನ್ನು ಅಂತ ಮುಖ ತಿರುಗಿಸ್ಕೋತಾರೆ. ನಿಮ್ಮನ್ನು ನೋಡಿದ ತಕ್ಷಣ ಮುಖ ತಿರುಗಿಸ್ತಾರೆ. ನೋಡಲಾರೆ ನಿನ್ನ, ಬರಬೇಡ, ನನ್ನ ಕಣ್ಣೆದುರಿಗೆ ಬರಬೇಡ ಅನ್ನೋ ಥರ. ನೀವೇನಾದರೂ ಸಿಕ್ಕಿತ್ತೀರಾ ಅಂದ್ಕೊಳ್ಳಿ, ಏನಾದರೂ ಒಂದು ಪಾರ್ಟಿಗೆ ಹೋಗ್ತೀರಾ ಅಥವಾ ಏನಾದ್ರು ಒಂದು ಫಂಕ್ಷನ್ಗೆ ಹೋಗ್ತೀರಾ, ಒಂದು ಗೆಟ್ ಟುಗೆದರ್ ಹೋಗ್ತೀರಾ, ಎಲ್ಲರೂ ಹೋಗಿ, ಓಕೆನಾ. ನಿಮ್ಮ ಫ್ಯಾಮಿಲಿದು ಗೆಟ್ ಟುಗೆದರ್ ಅಂದರೆ ಇವರು ಇರ್ಬೋದು, ಆಯಿತಾ, ಇದ್ದೇ ಇರ್ತಾರೆ. ಬಟ್ ಇಲ್ಲೇನು ತೋರಿಸ್ತಾ ಇದ್ದಾರೆ, ನನಗೆ ತೋರಿಸ್ತಾ ಇರೋದು ಬರಬೇಡ ನನ್ನ ಕಣ್ಮುಂದೆ ಅಂತ ಹೇಳೋ ಥರ ಇದೆ ಇದು. ಆಯಿತಾ, ಎಲ್ಲೋಗೋಕ್ಕಾಗತ್ತೆ, ನೀವು ಫ್ಯಾಮಿಲಿಯವರಲ್ಲ ಅನ್ನೋ ಥರ ಅವರು ಪ್ರೂವ್ ಮಾಡಬೇಕು ಇವಾಗ ಅಷ್ಟೇ. ಅದನ್ನೇ ಭಾಳ ಮಾಡ್ತಾಯಿದ್ದಾರೆ. ನೋಡಿ ಇದು ಉಲ್ಟಾ ಆಗಿತ್ತಿದು ಕಾರ್ಡು. ಓಕೆ, ನೋಡಿ ಇದೆರಡು ಕಾರ್ಡು ಹಾಗೆ ಇದೆರಡು ಹಾಗೆ ತೆಗಿತಿದ್ದೀನಿ. ನೈಟ್ ಆಫ್ ಚಾಲಿಸ್. ಓಕೆ, ಇನ್ನೊಂದು ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಆಯಿತಾ, ನೋಡಿ ನೀವೇ ನೋಡಿ. ಅಯ್ಯೋ, ಇಲ್ಲಿ ನೋಡಿದ್ರಾ, ಇದು ಯಾವುದು ಬೇರೆ ಡೆಕ್ಕಿನ ತೆಗ್ದಿರೋದು ನಾನು. ಇದು ನೋಡಿ, ಇದಕ್ಕೇನು ಹೇಳ್ತೀರಾ? ಇದು ಕ್ವೀನ್ ಆಫ್ ವಾಂಡ್ಸು, ಇದು ಕ್ವೀನ್ ಆಫ್ ವಾಂಡ್ಸು. ಅಂದರೆ ಆ್ಯಕ್ಷನ್ನು ಭಯಂಕರ ಆ್ಯಕ್ಷನ್ ತೊಗೊಂಡಿದ್ದಾರೆ. ನೆಗೆಟಿವ್ ಆ್ಯಕ್ಷನ್ನು ಮಾಡಿಸಿರೋದು, ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ದಾರೆ. ಆಯಿತಾ, ಆ್ಯಂಡ್ ಇದು ಇವ್ರ ಮಗ ಅಂತಲೂ ತೋರಿಸ್ತಾರೆ. ಓ ಮೈ ಗಾಡ್. ಓಕೆ, ಇಲ್ಲಿ ಒಂದು ನಿಮಿಷ, ಇಲ್ಲೇನು ಹೇಳ್ತಾ ಇದ್ದಾರೆ ಗೊತ್ತಾ? ಇವಾಗ ಇನ್ನೂ ಫರ್ದರ್ ಹೋಗ್ತಾ ಇದ್ದಾರಪ್ಪ. ಓಕೆ, ಇವಾಗ 3 ಜನ ಲೇಡೀಸ್ ಅಂತ ಹೇಳಿಸಿದ್ರು ಫಸ್ಟು. ಆಮೇಲೆ ಇವಾಗ ಏನು ಹೇಳಿಸ್ತಾ ಇದ್ದಾರೆ ಗೊತ್ತಾ? ಒಂದು ಲೇಡಿದು ಒಂದು ಮಗ, ಆಯಿತಾ, ಇನ್ನೊಂದು ಲೇಡಿದು ಇನ್ನೊಂದು ಮಗ ಅಂತಲೂ ಹೇಳ್ತಾ ಇದ್ದಾರೆ ಇಲ್ಲಿ. ಈ ಕ್ವೀನ್ ಆಫ್ ವಾಂಡ್ಸ್ ಎರಡೂ ಮಹಾನ್ ಘಟಾನ್ಘಟಿಗಳು ಅಂತ ಹೇಳ್ತಾ ಇದ್ದಾರೆ. ಏನು ಬಹಳ ಘಟಾನ್ಘಟಿ ಆ್ಯಕ್ಷನ್ ತಗೊಂಡು ನೆಗೆಟಿವ್ ಆಗಿ ನಿಮ್ಮನ್ನು ಸೋಲಿಸ್ಬೇಕು, ನಿಮ್ಮನ್ನು ಮುಗಿಸ್ಬೇಕು ಅಷ್ಟೇ, ನಿಮ್ಮನ್ನು ಖತಮ್ ಮಾಡಬೇಕು. ಅವ್ರ ಮಗನೂ ಇದ್ದಾನೆ ಅಂತಲೇ ತೋರಿಸ್ತಾ ಇದ್ದಾರೆ ಇಲ್ಲಿ, ಮಗ. ಆಯಿತಾ, ನೈಟ್ ಆಫ್ ಚಾಲಿಸ್ ಮಗ ಇದ್ದಾನೆ ಅಂತ ತೋರಿಸ್ತಾ ಇದ್ದಾರೆ. ಸೊ ಇಬ್ಬರು ಲೇಡಿ, ಇಬ್ಬರು ಮಕ್ಕಳು, ಅವರಿಗೆ ಗಂಡು ಮಕ್ಕಳು ಅಂತ ತೋರಿಸ್ತಾ ಇದ್ದಾರೆ. ಕಾರ್ಡಲ್ಲಿದೆ ಅಷ್ಟೇ, ಯೋಚನೆ ಮಾಡಿಬಿಡಿ. ನಿಮ್ಮ ಲೈಫಲ್ಲಿ ಇವರು ಲೇಡಿನೂ ಇರ್ಬೋದು, ಈಗ ಇದು ಲೇಡಿನೂ ಇರ್ಬೋದು, ಜೆಂಟ್ಸು ಇರ್ಬೋದು, ಇದು ಅವ್ರ ಮಗನೂ ಇರ್ಬೋದು, ಮಗಳು ಇರ್ಬೋದು. ಅರ್ಥ ಆಯ್ತಾ? ಸೊ ನಾನು ಇಲ್ಲೇನು ಕಾರ್ಡ್ಸ್ ಬಂದಿದೆ ಅದನ್ನು ಹೇಳ್ತಾ ಇದ್ದೀನಿ, ಅಷ್ಟೇ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಸೊ ಇವಾಗ ಇನ್ನೊಂಚೂರು ಡೀಪ್ ಹೋಗ್ತಾ ಇದ್ದಾರೆ. ಭಗವಂತ, ಬಾಬಾ, ಥ್ಯಾಂಕ್ ಯು ಬಾಬಾ. ಇವತ್ತು ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರಪ್ಪ. ಆಯಿತಾ, ಇಬ್ಬರು ಲೇಡಿ, ಇಲ್ಲಿ ಕಿಂಗ್ ಆಫ್ ವಾಂಡ್ಸೇ, ಇಬ್ಬರೂ ರಾಣಿ ಥರ ಇದ್ದಾರೆ. ಬಾಯಿ ಮುಚ್ಕೊಂಡು ಇರಬೇಕು ತಾನೇ. ರಾಣಿ ಥರ ಇದ್ದಾರೆ ಅಂದಮೇಲೆ ಅವ್ರವ್ರ ಮನೆ ವಿಷಯ ನೋಡ್ಕೊಂಡು ಇರಬೇಕು ತಾನೇ. ಅದಿಲ್ಲ, ನಿಮ್ಮ ಮನೆ ವಿಷಯ ಯಾಕೆ ಬೇಕು ಅವಾಗ? ನೋಡಿ, ಅದೇ ಮಾಡಿರೋದು ಕೆಲಸ. ನಿಮಗೆ ಯಾಕೆ ತೊಂದರೆ ಕೊಡಬೇಕಿತ್ತು? ನಿಮ್ಗೆ ಯಾಕೆ ಅನ್ಯಾಯವಾಗಿ ನೆಗೆಟಿವಿಟಿ ಕಳಿಸ್ಬೇಕು? ಏನು ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ರಾ ಅಥವಾ ಅವ್ರ ಮನೆಗೆ ಹೋಗಿ ನೀವು ಕೂತ್ಕೊಂಡಿದ್ರಾ? ಇಲ್ಲ ತಾನೇ. ಅವ್ರಿಗೇನಕ್ಕೆ ಆಗಬೇಕು ನಿಮ್ಮ ಮೇಲೆ ಈ ಥರ ಸಂಕಟ ಯಾಕೆ? ಅದಕ್ಕೆ ತಲೆ ಸರಿಗಿಲ್ಲ ಅನ್ನೋದು. ಅರ್ಥ ಆಯ್ತಾ? ಈ ಥರ ಒಂದು ಜೆಲಸಿನೆಸ್ ತುಂಬ್ಕೊಂಬಿಟ್ರೆ ಮನಸ್ಸಲ್ಲಿ, ಮೈಯಲ್ಲಿ ಇನ್ನೇನಾಗುತ್ತೆ? ಹೊಟ್ಟೆ ಕಿಚ್ಚು ನಿಮ್ಮ ಮೇಲೇ. ಇಂಥ ಬ್ಯೂಟಿಫುಲ್ ನೋಡು ಎನರ್ಜಿ ಇದು. ಈ ಥರ ಇರುವಾಗ ಇವರು ನೋಡು, ಈ ಕಡೆಯಿಂದನೂ ಹೊಟ್ಟೆ ಕಿಚ್ಚು, ಈ ಕಡೆಯಿಂದನೂ ಹೊಟ್ಟೆ ಕಿಚ್ಚು, ಅದೇ ಥರನೇ ತೋರಿಸ್ತಾ ಇದ್ದಾರೆ. ಇಬ್ಬಿಬ್ಬರು ಲೇಡಿ ಇದ್ದಾರೆ ಅಂತ ಮುಂಚೆನೂ ಹೇಳಿಸಿದ್ರು, ಇಬ್ಬರು ಲೇಡಿ ಅಂತ. ಇವತ್ತು ವೆರಿ ಕ್ಲಿಯರಾಗಿ ಅದನ್ನೇ ಹೇಳ್ತಾ ಇದ್ದಾರೆ. ಇಬ್ಬರು ಲೇಡಿದು, ಇಬ್ಬರು ಮಕ್ಕಳು ಅನ್ನೋ ಥರ ತೋರಿಸ್ತಾ ಇದ್ದಾರೆ. ಓಕೆನಾ. ನಿಮಗಂತೂ ಭಯಂಕರ ನಿಮ್ಮನ್ನು ಒಂಟಿ ಮಾಡೋದಾಗಲಿ, ನಿಮಗೆ ತೊಂದರೆ ಕೊಡೋದಾಗಲಿ ಅದೇ ಭಯಂಕರ ಮಾಡಿದ್ದಾರೆ. ಆ್ಯಂಡ್ ಯಾವುದು ಕಾರಣಕ್ಕೆ ನೋಡೋಣ,
ಯಾತಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ, ನಿಮ್ಮ ಮೇಲೆ ಯಾಕೆ ಈ ಥರ ಹಾಗೆ, ಯಾತಕ್ಕೆ ಈ ಥರ ಒಂಟಿ ಮಾಡಬೇಕು ಅಂತ, ಅವ್ರಿಗೆ ಯಾಕೆ ಈ ಥರ ಮಾಡಬೇಕು ಅಂತ ಬಾಬಾ. ನೋಡಿ ಒಂದು ಕಾರ್ಡ್ ಓಪನ್ ಆಯಿತು, ಏಸ್ ಆಫ್ ಸೋರ್ಡ್ಸ್. ಓಕೆ, ನಿಮ್ಮ ದೃಢತನ, ನಿಮ್ಮ ಒಳ್ಳೆತನ, ನಿಮ್ಮ ಮಾತಿನ ಚಾತುರ್ಯತೆ ಇರ್ಬೋದು, ಸೋರ್ಸ್ ಎನರ್ಜಿನೇ ಬರ್ತಾ ಇದೆ, ಅಥವಾ ನಿಮ್ಮ ಬುದ್ಧಿವಂತಿಕೆ ಇರ್ಬೋದು, ನಿಮ್ಮ ಚತುರತೆ ಇರ್ಬೋದು, ನೀವು ಮಾತಾಡೋ ರೀತಿ ಇರ್ಬೋದು, ಅಥವಾ ನಿಮ್ಮ ಪ್ರೆಸೆನ್ಸೇ ಅವ್ರಿಗೆ ಆಗೋದಿಲ್ಲ. ನೀವು ಇದೀರಾ ಎದುರುಗೆ, ಅದನ್ನೇ ಹೇಳ್ಸಿದ್ರಲ್ವ, ಮುಂಚೆನೇ ಹೇಳ್ಸಿದ್ದಾರೆ, ನೀನು ಯಾಕೆ ಎದುರುಗಡೆ ಬರ್ತೀಯಾ ಹೊಟ್ಟೋಗೂ ಅಂತ ಇಲ್ಲೇನೋ ಹೇಳ್ಸಿದ್ರು ಅನಿಸುತ್ತೆ. ತುಂಬ ಡ್ರಮೆಟಿಕ್ ಆಗಿತ್ತು ಅದು ಆ್ಯಕ್ಚುಲಾಗಿ ಕೇಳಿಸಿದ್ದು ನನಗೆ, ಅದಕ್ಕೆ ನಾನು ಆ ಥರ ಹೇಳಬೇಕಾಯ್ತು. ಹೋಗು ಬರಬೇಡ ನನ್ನ ಎದುರುಗೆ, ನಾನು ನಿನ್ನ ನೋಡಲಾರೆ ಅನ್ನೋ ಥರ ಎಲ್ಲ ಹೇಳ್ಸಿದ್ರು ಇಲ್ಲಿ. ನೋಡಿ ಅದಕ್ಕೇ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ, ನಾವು ಇನ್ನೇನು ಹೇಳಲಿ ಅಷ್ಟೇ, ಅವ್ರಿಗೆ ಇನ್ನೇನು ಇಲ್ಲ ತಲೆಯಲ್ಲಿ, ಆಯಿತಾ. ಇದು ಎರಡೂ ಕಡೆ ಕ್ವೀನು ರಾಣಿ ಆಹಾ ಏನು ಆ್ಯಕ್ಷನ್ ತೊಗೊಳ್ಳೋದು ನೋಡು, ಮೆತ್ತಗೆ ಅಲ್ಲಿ ಮಾಡಿಬಿಟ್ಟು ನೋಡ್ತಾ ಇರೋದು, ಇನ್ನೇನಾಯಿತು, ಹೇಗಿದ್ದಾಳೆ ಅಥವಾ ಹೇಗಿದ್ದಾನೆ, ಬದುಕಿದಾನ ಸತ್ತಿದಾನ, ಮೂನ್ ಸೈಕಲಲ್ಲೇ ನೋಡ್ತಾ ಇರಿ, ಹೆಂಗೆ ಕಾರ್ಡ್ಸ್ ಬರುತ್ತೆ ನೀವೇ ನೋಡಿ, ನಿಮಗೆ ಅರ್ಥ ಆಗ್ತಾ ಹೋಗ್ಬಿಡುತ್ತೆ ಭಗವಂತ ಏನು ಹೇಳಬೇಕು ಅಂತಿದ್ದಾರೆ ಅಂತ. ಆ ಥರ ಹೇಳಿಸ್ತಾ ಇದ್ದಾರೆ, ಸೂಪರ್ ಡೂಪರ್ ಎನರ್ಜಿ ಬರ್ತಾ ಇದೆ. ಅವ್ರು ಏನೇ ಮನಸ್ಸಲ್ಲಿ ಬೆಂಕಿಯೇ ಜ್ವಾಲೆ ಕುದಿತಾ ಇದೆ ತಕ ಅಂತ, ಆದರೂ ಇಲ್ಲಿ ನೋಡಿ ತೋರಿಸ್ತಾ ಇದ್ದಾರೆ ರೆಪ್ಟೇಲಿಯನ್ ಎನರ್ಜಿ, ಬುಸ್ ಆಯಿತಾ. ಇಲ್ಲೊಂದು ನೋಡಿ ಆಯಿತಾ, ಮನಸ್ಸಿನಲ್ಲಿ ಮೈ ಭರ್ತಿ ವಿಷ ತುಂಬಿದೆ ನಿಮ್ಮ ಬಗ್ಗೆ, ಆಯಿತಾ. ನಿಮ್ಮನ್ನು ನೋಡಿದ್ರೇ ಆಗಲ್ಲ, ಅದಕ್ಕೇನು ಮಾಡೋಣಪ್ಪ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುತ್ಕೋಬೇಕು ತಾನೇ, ಬಾಯಿ ಮುಚ್ಕೊಂಡು ತನ್ನ ಮನೇದೇನು ನೋಡ್ಕೊಂಡಿರ್ಬೇಕು ಅಲ್ವಾ. ಇವಾಗ ನಿಮ್ಮ ಮೇಲೆ ವಿಷ ಕರೆದ್ರೆ ಅದು ಏನು ಪ್ರಯೋಜನ ಆಗುತ್ತೆ, ನಿಮ್ಮನ್ನು ಅಂತೂ ನೀವಿರಬಾರ್ದು. ಯಾತಕ್ಕೆ ಅಂತಂದರೆ ಈಗ ಮೋಸ್ಟ್ಲಿ ನನಗೆ ಇಲ್ಲಿ ತೋರಿಸ್ತಾ ಇರ್ತಾರೆ. ಓಕೆ, ಒಂದು ನಿಮಿಷ ಇರಿ, ಇನ್ನೊಂದು ಕಾರ್ಡ್ ತೆಗೆದುಬಿಟ್ಟೇನೆ ಉತ್ತರ ಹೇಳೋಣ, ಓಕೆನಾ. ಎಸ್ ಆಯಿತು ಬಾಬಾ, ಇವರು ಏಸ್ ಆಫ್ ಸೋರ್ಸ್ ಯಾವ ಥರ ಇದ್ದಾರೆ ಸ್ಟ್ರಾಂಗ್ ಆಗಿ, ಆಯಿತಾ. ಅವರನ್ನು ಕಂಡ್ರೆ ಆಗಲ್ಲ ಅಂತಿದ್ದೀರಾ, ಅರ್ಥ ಆಯಿತು. ಯಾತಕ್ಕೆ, ಅದಕ್ಕೆ ಅಂತ ಅವರನ್ನು ಸಾಯಿಸೋ ಥರನೇ ಹೋಗ್ತಾ ಇದ್ದಾರಲ್ಲ ಬಾಬಾ, ವಾಟ್ ಈಸ್ ದಿಸ್. ಓಕೆ, ಇನ್ನೊಂದು ಕಾರ್ಡ್ ಬಿತ್ತು, 3 ಕಾರ್ಡ್ ಬಿತ್ತಪ್ಪ. ನೀವು ಯಾವ ಥರ ಇದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಯಾರ ಎನರ್ಜಿ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಳ್ಳಿ. 7 ತುಂಬ ಇದು ಸೂಪರಾಗಿ ಬರ್ತಾ ಇದೆ ಎನರ್ಜಿ ಮಾತ್ರ. ಹೇಳಿಸ್ತಾ ಇದ್ದಾರೆ ಭಗವಂತ. ಟೆಂಪ್ರೆನ್ಸ್ ಅಂತ ಇದ್ದಾರೆ, ಓಕೆನಾ. ಟೆಂಪ್ರೆನ್ಸ್, ನೀ ಯಾವ ಥರ ನೀನು ಬ್ಯಾಲೆನ್ಸ್ ಮಾಡಿದ್ಯಾ ನಿನ್ನ ಲೈಫಲ್ಲಿ, ಇವ್ರಿಗೆ ಹೇಳ್ತಾ ಇರೋದು ಎಸ್ಪೆಷಲಿ. ಅದಕ್ಕೆ ಅವ್ರು ತಲೆ ಕಂಡ್ರಾಗೋದಿಲ್ಲ. ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ, ಎಂಥ ತೊಂದರೆ ಬರಲಿ ಏನಾರು ಹಾಕ್ಕೊಳ್ಳಿ, ಆಯಿತಾ. ಯಾವ ಥರ ಮುಂದುವರಿತಾ ಇದ್ದಾರೆ, ಯಾವ ಥರ ಎರಡೂ ಬ್ಯಾಲೆನ್ಸ್ ಮಾಡಿ. ಮತ್ತೆ ನೋಡು ಅದೇ ಬಂದಿದೆ ಇಲ್ಲಿ, ಆಯಿತಾ. 2 ಆಫ್ ಪೆಂಟಿಕಲ್ಸು, ಅಷ್ಟೇ ವಿಸ್ಡಮ್ಮು ಇದೆ ಅಂತಲೂ ತೋರಿಸ್ತಾ ಇದ್ದಾರೆ, ಆಯಿತಾ ಇವ್ರಿಗೆ. ಹಾಗಾಗಿ ಏನು ಅಂತಂದರೆ ಇವ್ರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ, ಆಯಿತಾ. ನೈಟ್ ಆಫ್ ಸೋರ್ಡ್ಸ್ ಬಂತು ನೋಡಿ, ಇನ್ನೊಬ್ಬರು ಯಾರು ಶಾಮಿಲ್ ಅಂತ, ಇನ್ನೊಬ್ಬರು ನೈಟ್ ಎಲ್ಲ ನೈಟ್ ಆಫ್ ಸೋರ್ಡ್ಸ್ ಬಂತು. ಆ್ಯಂಡ್ ಭಯಂಕರ ಮೋಸ, ತುಂಬ ಕೆಟ್ಟದಾಗಿ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ ನಿಮ್ಮ ಬಗ್ಗೆ ಅಂತಲೂ ಹೇಳ್ತಾ ಇದ್ದಾರೆ, ಆಯಿತಾ. ಬಟ್ ನಿಮ್ಮ ಮಾತು ಯಾವ ಥರ ಇದೆ ಅಂದರೆ, ನೀವು ಎಷ್ಟು ದಿಟ್ಟತನದಿಂದ ಮಾತಾಡ್ತೀರಾ ಅಲ್ವಾ, ಅದು ಅವರಿಗೆ ಸಹಿಸೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವ ದಿಟ್ಟತನದಿಂದ ನಡ್ಕೋತಾ ಇದ್ದೀರಾ, ಜೊತೆಗೆ ನೀವು ಬರೋ ಕಷ್ಟಗಳನ್ನ, ಆಯಿತಾ. ಇಲ್ಲಿ 2 ಆಫ್ ಪೆಂಟಿಕಲ್ಸು ಹೆಂಗೆ ಅದು ಟೆಂಪ್ರೆನ್ಸು ಕೂಡ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂದರೆ, ಇವ್ರು ಕಳಿಸ್ತಿರೋ ನೆಗೆಟಿವಿಟಿ ಒಂದಲ್ಲ ಎರಡಲ್ಲ, ಅರ್ಥ ಆಯ್ತಾ. ಒಂದಲ್ಲ ಎರಡಲ್ಲ, ಅಷ್ಟು ನೆಗೆಟಿವಿಟಿ ಕಳಿಸಿದ್ದಾರೆ. ಅದನ್ನೆಲ್ಲ ನೀವು ಯಾವ ಥರ ಸಂಭಾಳಿಸಿದ್ದೀರಾ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಮಾಡಿರೋ ಅನ್ಯಾಯ ಅವ್ರು ಮಾಡಿಬಿಟ್ಟು ನಿಮ್ಮನ್ನು ಕಂಡ್ರಾಗಲ್ಲ. ಇದು ಹೆಂಗಿದೆ ನೋಡು ಮಜಾ ಅಂದರೆ, ಮಾಡಿರೋದು ಅವರು, ಅನ್ಯಾಯವಾಗಿ ಮಾತಾಡಿರೋದು, ತಲೆರಟೆ ಮಾತಾಡಿರೋದು, ಆ್ಯಕ್ಷನ್ ತೊಗೊಂಡಿರೋದು, ನೆಗೆಟಿವಿಟಿ ಮಾಡಿರೋದು. ಇದು ಆ್ಯಕ್ಚುಲ್ ನೆಗೆಟಿವಿಟಿ, ಅವತ್ತೇ ಹೇಳಿದ್ದೀನಿ ನಾನು, ಭಯಂಕರ ನೆಗೆಟಿವಿಟಿ, ಅಂತಿಂತ ನೆಗೆಟಿವ್ ಅಲ್ಲ. GPS ಥರ ಕಳಿಸಿದ್ದಾರೆ, ಗೊತ್ತಾಯ್ತಾ. GPS ಥರ ಮನುಷ್ಯನಿಗೆ ಯಾವ ರೀತಿ ನಮಗೆ ಇವಾಗ GPS ಇದೆ, ನೋಡಿ ಹೇಗೆ ಬಿಟ್ಟು ಇದು ಮನುಷ್ಯನ GPS ಯಾವ ಥರ ಇದೆ, ನಾವು ಓಡಾಡೋದಕ್ಕೆ ಎಲ್ಲ ಆ ಥರ ಒಂದು GPS ಥರ ಒಂದು ನೆಗೆಟಿವಿಟಿನ ಕಳಿಸಿ ಇವ್ರು ಎಲ್ಲಿ ಹೋಗ್ತಾರೆ, ಆಯಿತಾ. ಅವ್ರಿಗೆ ಆ ಥರ ಅಟ್ಯಾಕ್ ಆಗಬೇಕು, ಆ ಥರ ಮಾಡಿದ್ದಾರೆ, ಅಟ್ಯಾಕ್ ಆಗಿದೆ, ಆಯಿತಾ. ಅಟ್ಯಾಕ್ ಆಗಿದೆ, 100% ಅಟ್ಯಾಕ್ ಆಗಿದೆ, ಇಲ್ಲ ಅಂತ ಹೇಳೋದಕ್ಕೆ ಇಲ್ಲ. ಅದಕ್ಕೇ ಇವತ್ತು ಇಮ್ಮಿಡಿಯೇಟ್ ಮಾಡು ಅಂತ ಭಗವಂತ ಹೇಳಿದ್ದು. ಸೊ ನೋಡಿ ಎಷ್ಟು ಜನ ಸೇರ್ಕೋತಾ ಇದ್ದಾರೆ, ಒಬ್ಬೊಬ್ಬರೇ ಆಚೆ ಬರ್ತಾ ಇದೆ ಇವತ್ತು,
ಆಯಿತಾ. ನೋಡಿ ಈ 2 ಕ್ವೀನ್ಸ್ ಆಯಿತು. ನೋಡಿ ಯಾವ ಥರ ಬೀಳ್ತಾ ಇದೆ ಇದು ಅಂತಂದರೆ, ನೀವು ಯಾವ ಥರ ಸಂಭಾಳಿಸ್ತಾ ಇದ್ದೀರಾ, ಇರೋ ಪ್ರಾಬ್ಲಮ್ನ ನೀವು ಯಾವ ಥರ ಈ ಎನರ್ಜಿ ತೋರಿಸ್ತಾ ಇದ್ದಾರೆ. ಇದು ಎಮೋಷನಲ್ ಪೇಯ್ನ್ ಇರ್ಬೋದು ಆಯಿತಾ, ಎಮೋಷನಲಿ ದುಃಖ ಯಾವ ಥರ ಆಗಿದೆ, ಮಾನಸಿಕ ನೋವು, ದೈಹಿಕ ನೋವು, ಪ್ಲಸ್ ಫೈನಾನ್ಷಿಯಲ್ ಹೊಡೆತ ಪೈಡ್ ಅಂತ ಬಿದ್ದಿದೆ. ಅಂದರೆ ನಿಮ್ಗೆ ಎಲ್ಲೂ ಯಾವುದೇ ಥರ ಸಪೋರ್ಟು ಸಿಗಬಾರ್ದು ಆ ಥರನೂ ಮಾಡಿದ್ದಾರೆ. ಮತ್ತು ಇಲ್ಲೂ ತೋರಿಸ್ತಾ ಇದ್ದಾರೆ ನೋಡಿ, ರ್ಯಾಬಿಟ್ ತೋರಿಸ್ತಾ ಇದ್ದಾರೆ ಆಯಿತಾ, ನೋಡು ಅಂತ. ಸೊ ಖಂಡಿತ 100% ರ್ಯಾಬಿಟ್ಟೇ ಇತ್ತಾ, ಅಥವಾ ಏನು ನಿಮ್ಮ ಹತ್ರ ಪೆಟ್ಟು ಇದ್ದೇ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಪೆಟ್ಟಿತ್ತು ಅಥವಾ ಏನೂ ಇಲ್ಲ ಅಂದ್ರೂ ಸಪೋಸು ಇವ್ರು ಯಾರು ಈಗ ಬೀದಿಲಿರೋ ಪಾಪ ಯಾವುದಾದ್ರೂ ಒಂದು ಪ್ರಾಣಿಗಳಿಗೆ ತುಂಬ ಹೆಲ್ಪ್ ಕೂಡ ಮಾಡಿದ್ದಾರೆ ಅಂತಲೂ ತೋರಿಸ್ತಾ ಇದ್ದಾರೆ. ಅಕಸ್ಮಾತ್ ಈ ಥರ ಪೆಟ್ಟಂತ ಇರಲಿಲ್ಲ ಮನೇಲಿ ಅಂದರೆ ಇದೂ ಇತ್ತು ಈ ಥರ ಅಂತಲೂ ಹೇಳ್ತಾ ಇದ್ದೀನಿ. ಓಕೆನಾ. ಸೊ ಈ ಥರ ನೀವು ಯಾವ ರೀತಿ ಒಂದು ಸಹಾಯ ಮಾಡಿಕೊಂಡು ಯಾವ ರೀತಿ ಬದುಕ್ತಿದ್ದೀರಾ, ಅದೇ ಸಹಿಸೋಕ್ಕಾಗ್ತಿಲ್ಲ ಅಂದರೆ ಏನು ಮಾಡೋಣ, ಮಾಡಿರೋದೆಲ್ಲ ಅನ್ಯಾಯ ಅವರು ಮಾಡಿಬಿಟ್ಟು ಎಲ್ಲ ನಿಮ್ಮ ತಲೆ ಮೇಲೆ ಗೂಬೆ ಕೂರಿಸ್ತಾ ಇರೋದು. ಈ ಥರ ಇದೆ ಇದು ಎನರ್ಜಿ. ಅಷ್ಟು ಸಾಲದು ಅಂತ ನಿಮ್ಮ ಸ್ಟ್ರಾಂಗ್ ಇದು ಯಾವ ಥರ ಇದೆ ಗೊತ್ತಾ, ಧೈರ್ಯ ಯಾವ ಥರ ಇದೆ ಅಂತಂದರೆ ಭಯಂಕರ. ಏಸ್ ಆಫ್ ಸೋರ್ಟ್ಸು ಎಷ್ಟು ದಿಟ್ಟತನದಿಂದ ಯಾವ ಥರ ನಿಮ್ಮ ಜೀವನ ನಡೆಸ್ಕೊಂಬರ್ತಾ ಇದ್ದಾರೆ ಇವರು ಆಯಿತಾ, ಪಾಪ. ಆ್ಯಂಡ್ ಯಾವ ರೀತಿ ಪ್ರತಿಯೊಂದು ಸಲ ಏಟು ಬಿದ್ದಾಗ್ಲೂ ನೆಗೆಟಿವಿಟಿ ಕಳಿಸ್ದಾಗ್ಲೂ ಯಾವ ಥರ ನೀವು ಮತ್ತೆ ಎದ್ದಿದ್ದೀರಾ. ಪದೇ ಮಾಡಿದ್ದಾರೆ ನೆಗೆಟಿವಿಟಿ, ಪದೇ ನೀವು ಎದ್ದಿದ್ದೀರಾ ಆಯಿತಾ. ಫೀನಿಕ್ಸ್ ಥರ ಒಂದು ಬೂದಿಯಿಂದ ಮತ್ತೆ ಹೇಳ್ತಾ ಇದ್ದೀರಾ, ಬೂದಿಯಿಂದ ಎಬ್ಬಿಸ್ತಿದ್ದಾರೆ ಭಗವಂತ, ಆ ಥರ ಇದೆ. ಅದೇ ಇದು ಬೂದಿಯಿಂದ ಭಗವಂತ ನಿಮ್ಮನ್ನು ಎಬ್ಬಿಸ್ತಿರೋದು. ಆದರೆ ಅವ್ರ ಕರ್ಮ ನಡೀತಾ ಇದೆ ಈಗಲೂ ಆಯಿತಾ. ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಬಿಡಿ, ತಲೆ ಕೆಡಿಸ್ಕೊಬಿಡಿ, ನೋಡೋಣ, ಅದನ್ನು ನೋಡೇ ಬಿಡೋಣ. ಬಟ್ ಈ ಥರ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನೊಂದು ಕಾರ್ಡ್ ತೆಗೆದುಬಿಟ್ಟು ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಎಸ್ ಬಾಬಾ, ಇನ್ನೊಂದು ಕಾರ್ಡ್ ಏನು ಹೇಳಬೇಕು ಹೇಳ್ಬಿಡಿ. ಎಸ್ ಬಾಬಾ. ಮತ್ತೆ 2 ಕಾರ್ಡ್ ಬಂತು. ಓ ಮೈ ಗುಡ್ನೆಸ್. ನೈಟ್ ಆಫ್ ಪೆಂಟಿಕಲ್ಸ್, 3 ಆಫ್ ನೋಡಿ ನಾನೇನಾದ್ರು ಸುಮ್ಮನೆ ಹೇಳ್ತಾ ಇದ್ದೀನ. 3 ಜನಕ್ಕೆ ತುಂಬ ಎಂಜಾಯ್ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ಮೂನ್ ಸೈಕಲಲ್ಲಿ ಮಾಡಿ ನೆಗೆಟಿವಿಟಿ ಇನ್ನೇನು ನೀವು ನೆಗೆದು ಬಿದ್ದು ಹೋದ್ಲು ಅಥವಾ ನೆಗೆದು ಬಿದ್ದು ಹೋದಾ ಅನ್ನೋ ಥರ ಕೇಳಿಸ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ. ಓಕೆನಾ. ನೆಗೆದು ಬಿದ್ದು ಹೋದ್ಲು ಅಂತ ಮಾಡಿದ್ರು, ಖುಷಿಪಟ್ಟರು, ಸಂತೋಷಪಟ್ಟರು, ಎಂಜಾಯ್ ಮಾಡಿದ್ರು, ಸೆಲೆಬ್ರೇಟ್ ಮಾಡಿದ್ರು ಆಯಿತಾ. ಇದು ಇನ್ನೊಂದು ಕಾರ್ಡ್ ಬಂತು, ನೈಟು ನೋಡಿ ನೀವೇನೆ ಯಾವ ಥರ ದುಡ್ಡುಗೋಸ್ಕರ ಆ್ಯಕ್ಷನ್ನು, ನಿಮ್ಮನ್ನು ಸೋಲಿಸ್ಬೇಕು ಅನ್ನೋದಕ್ಕೋಸ್ಕರ, ನಿಮ್ಮನ್ನು ಕೆಟ್ಟದಾಗಿ ನಿಮ್ಮನ್ನು ಹೊಡೆತಾ ಬೀಳಬೇಕು, ಆ್ಯಕ್ಚುಲ್ ನೆಗೆಟಿವಿಟಿ ಆಗಬೇಕು, ಮುಗಿಬೇಕು ನೀವು, ಅದಕ್ಕೋಸ್ಕರ ನೈಟ್ ಆಫ್ ವಾಂಡ್ಸು ಆ್ಯಕ್ಷನ್ನು. ನಿಮ್ಮನ್ನು ಮಾನಸಿಕವಾಗಿ ಹಿಂಸೆ ಮಾಡಬೇಕು, ಮಾನಸಿಕವಾಗಿ ನೀವು ಸೋತೋಗ್ಬಿಡ್ಬೇಕು, ಆ ಥರ ಒಂದು ನೆಗೆಟಿವಿಟಿ ಮಾಡಿದ್ರು. ಜೊತೆಗೆ ನೀವು ಅಷ್ಟು ಸಾಲದು ಅಂತ ಇನ್ನೊಂಥರ ಏನೋ ನಿಮ್ಮ ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡೋದು, ಆ ಥರ ಒಂದು ವರ್ಸ್ಟು ಅಪಪ್ರಚಾರ ಮಾಡಿದ್ದಾರೆ. ಅದು ಸಾಲದ ನೋಡು. ಈ ಥರ ಮಾಡಿ ನಿಮ್ಮ ದುಡ್ಡು ಕಾಸಿಗೂ ಹೊಡ್ತಾ ಬಿಡಬೇಕು, ಆ ಥರ ಮಾಡಿದ್ದಾರೆ. ನಿಮ್ಮ ಇಂಬ್ಯಾಲೆನ್ಸ್ ಆಗಿಬಿಡ್ಬೇಕು ಲೈಫಲ್ಲಿ ಆಯಿತಾ. ಇಂಬ್ಯಾಲೆನ್ಸ್ ಆಗಿ ಕ್ಲೋಸ್ ಆಗಬೇಕು, ನಾನು ಹೋಗ್ಬಿಡ್ಬೇಕು, ಮನೆ ಬಿಟ್ಟು ಅಂತ ಹೇಳಿಸಿದ್ರು ಗೊತ್ತಿಲ್ಲ, ಅಥವಾ ಅಂತೂ ಜೀವನದಿಂದ ದೂರ ಆಗಬೇಕು ಅನ್ನೋ ಥರ ಮಾಡಿಸಿದ್ರು. ಇಲ್ಲಿ ಮೆಂಟಲಿ ಇಲ್ಲಾಗ್ಬಿಡ್ಬೇಕು ಅನ್ನೋ ಥರನೂ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟು ಜನ ಸೇರಿದ್ದಾರೆ ಇವಾಗ, ಅರ್ಥ ಆಯ್ತಾ. ಇಷ್ಟು ಜನ ಪಾಪಪ್ ಬರ್ತಾ ಇದ್ದಾರೆ, ಒಂದೊಂದೇ ಆಚೆ ತರಿಸ್ತಾ ಇದ್ದಾರೆ ಯಾರ್ಯಾರು ಅಂತ. ಸೊ ವೆರಿ ಕ್ಲಿಯರ್. ಇಬ್ಬರು ಎಲ್ಡರ್ಲಿ ಪರ್ಸನ್ ಇಬ್ಬರಿದ್ದಾರೆ, 3 ಜನ ಮಕ್ಕಳು ಅಂತ ತೋರಿಸ್ತಾ ಇದ್ದಾರಪ್ಪ ಇವಾಗ ಆಯಿತಾ. ಆ್ಯಂಡ್ 3 ಲೇಡೀಸ್ ಅಂತಲೂ ಹೇಳಿದೆ ಆವಾಗ. ಇಲ್ಲಿ ನೋಡಿ, ನೀವೇ ನೋಡಿ ಕಾರ್ಡು, 3 ಜನ ಲೇಡೀಸ್ ತೋರಿಸ್ತಾ ಇದ್ದಾರೆ ಆಯಿತಾ. ಇದು ಬೇರೆ ಡೆಕ್ಕಿನ ತೆಗೆದಿರೋದು. ನಾನು ಶುರುಲೇ ಹೇಳಿಸಿದ್ರು 3 ಜನ ಲೇಡೀಸು ಅಂತ ಹೇಳಿಸಿದ್ರು, ತುಂಬ ಬೇಜಾರಾಗಿದ್ದಾರೆ ಅಂತ. ಈಗ ನೋಡಿ, ಇದು 3 ಆಫ್ ಕಪ್ಸೇ ಬಂದಿದೆ. ಅದು ಹೇಗೆ ಬರ್ತಾ ಇದೆ ಅಂತಂದರೆ ರೀಕನ್ಫರ್ಮ್ ಮಾಡ್ತಾ ಇದ್ದಾರೆ ಭಗವಂತ. ನಾನು ಹೇಳ್ತಾ ಇರೋದನ್ನು ಎಸ್ ಗೋ ಅಹೆಡ್ ಅಂತಿದ್ದಾರೆ. ಓಕೆನಾ. ಸೊ ಇಲ್ಲಿವರೆಗೂ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಹಿಟ್ ಮಾಡಿ, ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸೇರುತ್ತೆ. ಓಕೆನಾ. ಮತ್ತು ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮುಂದೆ ನೆಕ್ಸ್ಟ್ ನೋಡೋಣ ಇವ್ರುಗಳ ಕತೆ ಏನು, ಇನ್ನೇನೇನು ಐಡಿಯಾಸ್ ಬರ್ತಾ ಇದೆ ಇವ್ರ ತಲೆಯಲ್ಲಿ, ಇನ್ನೇನು ಮಾಡ್ತಾ ಇದ್ದಾರೆ. ಏಕೆಂದರೆ ಇನ್ನೂ ಅವ್ರದ್ದು ಪಾಪದ ಕೂಡ ತುಂಬಿಲ್ಲ, ಮಾಡ್ತಾ ಇದ್ದಾರೆ ನೆಗೆಟಿವಿಟಿ. ಸೊ ಏನು ಮಾಡೋಕ್ಕಾಗಲ್ಲ, ಬುದ್ಧಿ ಅವ್ರ ಕೈಲಿಲ್ಲ ಅಂದಕ್ಕೆ ಪಾಪ ಏನು ಮಾಡೋಕ್ಕಾಗತ್ತೆ.
ಆಯಿತಾ. ಸೊ ಅದಕ್ಕೆ ಭಗವಂತ ಅಂತೂ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ, ಹುಷಾರಾಗಿರಿ, ಜೋಪಾನವಾಗಿರಿ ಆಯಿತಾ. ಜೊತೆಗೆ ನಗ್ತಾ ಇರಿ, ನಗಿಸ್ತಾ ಇರಿ. ಓಕೆ, ಬೇಗ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.